ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆದಂಥ ಡ್ರಿಂಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಯಾವೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ಒಂದು ಡ್ರಿಂಕ್ಸ್ ನೀವು ಖಂಡಿತವಾಗ್ಲೂ ಮರೆಯದೆ ಬೇಸಿಗೆನಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಇದ್ರ ಬೆನಿಫಿಟ್ ನೀವೇ ತಿಳ್ಕೊಳ್ತೀರಾ. ಈ ಬೇಸಿಗೆನಲ್ಲಂತೂ ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಹೆಲ್ತ್ ಅಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಹೇಳ್ದಷ್ಟು ಹೀಟ್ ಆಗ್ತಾ ಇರುತ್ತೆ ಬಾಡಿ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನೀವು ಮಿಸ್ ಮಾಡದೆ ಈ ಒಂದು ಮನೆಮದ್ದು ನೀವು ತಪ್ಪದೆ ಯೂಸ್ ಮಾಡಿ. ಬೇಸಿಗೆ ಬಂದರೆ ಸಾಕು ತುಂಬ ಕಣ್ಣು ಉರಿಯೋದು, ಹುರಿಮೂತ್ರ ಆಗೋದು, ಸುಸ್ತಾಗೋದು ಅದೆಲ್ಲ ಸಮಸ್ಯೆ ಆಗ್ತಾ ಇರುತ್ತೆ. ಬೇಸಿಗೆ ಬಂದರೆ ಕೆಲವ್ರಿಗೆ ಬಾಯಲ್ಲಿ ತುಂಬ ಹುಣ್ಣ ಆಗುತ್ತೆ. ಅಂಥವ್ರಿಗಂತೂ ತುಂಬ ಒಳ್ಳೆ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ತುಂಬ ಖರ್ಚು ಆಗೋದಿಲ್ಲ. ತುಂಬ ಕಡಿಮೆ ಪದಾರ್ಥದಲ್ಲಿ ನಿಮಗೆ ತುಂಬ ಒಳ್ಳೆ ಡ್ರಿಂಕ್ಸ್ ಮಾಡ್ಕೋಬೋದು. ವಾರಕ್ಕೆ ನೀವು 5 ದಿನ ಕುಡ್ದಿದ್ದೀರಂದರೆ ಸಾಕು, ನಿಮಗೆ ಬೇಗ ಹೀಟ್ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಪದೇ ಪದೇ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಬೇಸಿಗೆನಲ್ಲಿ ಹೀಟಿಂದ ಕೆಲವ್ರಿಗೆ ಬಿಳಿ ಮುಟ್ಟು ಆಗ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಡ್ರಿಂಕ್ಸಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡಿದ್ದೀರಲ್ವಾ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ. ಈ ಡ್ರಿಂಕ್ಸು ಯಾವೆಲ್ಲ ಪದಾರ್ಥ ಬೇಕು, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. 1 ಎಳೆನೀರು ಬೇಕಾಗುತ್ತೆ, ಕಲ್ಲು ಸಕ್ಕರೆ, ಗಸಗಸೆ, ಜೀರಿಗೆ 3 ಪದಾರ್ಥ ಬೇಕಾಗುತ್ತೆ. ಪೌಡ್ರ್ ಮಾಡೋಕ್ಕೆ ಒಂದು ಜಾರ್ ತಗೊಳ್ಳಿ. ಜಾರ್ಗೆ 2 ಸ್ಪೂನು ಕಲ್ಲು ಸಕ್ಕರೆ ಸೇರಿಸ್ಕೊಳ್ಳಿ, 1 ಸ್ಪೂನು ಜೀರಿಗೆ ಸೇರಿಸ್ಕೊಳ್ಳಿ, 1.5 ಸ್ಪೂನು ಗಸಗಸೆ ಸೇರಿಸ್ಕೊಳ್ಳಿ. ನಾನು ಈ ಕ್ವಾಂಟಿಟಿ ನಿಮಗೆ ಒಬ್ರಿಗೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾಪ್ ಮುಚ್ಚಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ರುಬ್ಬಿರೋ ಪೌಡ್ರ್ ರೆಡಿಯಾಗಿದೆ. ಎಳೆನೀರು ಓಪನ್ ಮಾಡಿ ನೀರು ಸಪ್ರೇಟ್ ಮಾಡಿಕೊಂಡು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ಈಗ ಎಳೆನೀರಿಗೆ ಮಿಕ್ಸಿ ಮಾಡಿ ಇಟ್ಟಿರೋ ಪೌಡ್ರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 10-15 ಸೆಕೆಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು 10ರಿಂದ 15 ನಿಮಿಷದವರೆಗೂ ಹಾಗೆ ನೀವು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ಮತ್ತೆ ಒಮ್ಮೆ ಮಿಕ್ಸ್ ಮಾಡಿ ಈಗ ರೆಡಿ ಆಗುತ್ತೆ. 10 ನಿಮಿಷ ಈ ಥರ ಇಡೋದ್ರಿಂದ ಡ್ರಿಂಕ್ಸು ತುಂಬ ಎನರ್ಜಿ ಆಗುತ್ತೆ. ಯಾಕಂದರೆ ಅದರಲ್ಲಿ ಹಾಕಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ನೆನೆಬೇಕಾಗುತ್ತೆ ನೀರಲ್ಲಿ. ಮತ್ತು ತುಂಬ ಪವರ್ಫುಲ್ಲಾಗಿ ನಿಮಗೆ ಡ್ರಿಂಕ್ಸ್ ರೆಡಿ ಆಗುತ್ತೆ. ದೇಹದಲ್ಲಿ ಇರೋ ಹೀಟ್ ಕಡಿಮೆ ಆಗಬೇಕು ಅಂದರೆ ಆಯುರ್ವೇದದಲ್ಲಿ ಈ ಥರನೇ ಮಾಡಬೇಕಾಗುತ್ತೆ. ಹಾಗಾಗಿ ಇದೇ ಮೆಥಡಲ್ಲಿ ನೀವು ಫಾಲೋ ಮಾಡಿ. ತುಂಬ ಸ್ಟ್ರಾಂಗಾಗಿ ಆಗಬೇಕು, ಬೇಗನೆ ಹೀಟ್ ಕಡಿಮೆ ಆಗಬೇಕು ಅಂದರೆ ಇಡೀ ರಾತ್ರಿ ಎಲ್ಲ ನೆನೆಸಿಬಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆನಲ್ಲಿ ಸೇರಿಸಬೇಕಾಗುತ್ತೆ. ಇದು ನೀವು ಯಾವಾಗಾದ್ರೂ ತಗೊಳ್ಳಿ, ಬೆಳಗ್ಗೆ ಮಾತ್ರ ನೀವು ಖಾಲಿ ಹೊಟ್ಟೆನಲ್ಲಿ ಈ ಡ್ರಿಂಕ್ಸು ಸೇರಿಸಿ, ಬೇಗ ನಿಮಗೆ ಹೀಟ್ ಕಡಿಮೆ ಆಗುತ್ತೆ. ಕೂಲ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಫ್ರೆಶ್ ಆಗಿರೋ ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡಿದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ.